ಉತ್ತರ ಕರ್ನಾಟಕದ ಎಲ್ಲ ಕಬ್ಬು ಬೆಳೆಗಾರರಿಗೆ ನಮಸ್ಕಾರ. ಇವತ್ತು ನಾನು ನಮ್ಮ ಕಬ್ಬಿನ ಹೊಲಕ್ಕೆ ಬಂದೀನಿ. ಈ ಹೊಲಕ್ಕೆ ನೋಡ್ರಿ, ಇಲ್ಲೇ ರಸ್ತ ಇದೆ. ಇದು ಮೊದಲೇಶ್ವರ್ ಯರಗಟ್ಟಿ ರಾಜ್ಯ ಹೆದ್ದಾರಿ. ಈ ಪ್ಲಾಟ ಪೂರ ಕಡ್ದಾರ. ಪೂರ ಅಲ್ಲಿ ಕಬ್ಬು ಎತ್ತರನ ಕಬ್ಬು ಕಾಣುವಲ್ಲಿ ತನ ಹೊಲ ಇದು ಒಟ್ಟು 17.5 ಎಕರೆ. ಇದು 524.25 ವಾರಕ್ಕೆ ಈ ಹೊಲ ಪೂರ್ತಿ ಮುಳುಗಡೆ ಆಕೈತಿ. ಒಂದೇ ಹೊಲ ಇದು. ಈ ಹೊಲ ಈ ಸಾಲ ಏನೈತಲ್ಲ, ಇದು ಪೂರ ಆಲ್ರೆಡಿ ಕಬ್ಬು ಕಡ್ದಾರ. ಈ ಕಡೆ ಐತಿ, ಇಲ್ಲಿ ಚಾಲು ಐತಿ. ನಿಮ್ಮ ಕಬ್ಬು ಕಡಿಯೋದು ಚಾಲು ಐತಿ, ತೋರಿಸ್ತೀನಿ. ಅಲ್ಲಿ ಕಡೆ ಹಾಕತ್ತಾರೆ ನೋಡಿ ಗ್ಯಾಂಗ್ನವರು. ಇವೆಲ್ಲ ಕಬ್ಬು ಇನ್ನೂ ಅಲ್ಲಿ ಸಾಕಷ್ಟು ಪೆಂಡು ಬಿದ್ದವು. ಕಬ್ಬು ಕಡಿ ಚಾಲು ಐತಿ. ಈಗ ನಾನು ಆಮೇಲೆ ಇಲ್ಲೂ ಒಂದಿಷ್ಟು ಉಳ್ಸ್ಯಾರ, ಇಲ್ಲೂ ಕಡೆ ಹಾಕತ್ತಾರೆ. ಕಡೆ ಹಾಕತ್ತಾರೆ ನೋಡ್ರಿ. ಇಲ್ಲೇ ಅಲ್ಲಿ 2 ಕಡೆ ಚಾಲು ಐತಿ. ಮತ್ತು ಇನ್ನು ಆ ಕಡೆ ಎತ್ತರನ ಕಬ್ಬು ಪೂರ ಅಲ್ಲಿ ತನ ಈ ಟೋಟಲ್ ಇದು 17 ಎಕರೆನ 7-8 ಎಕರೆ ಉಳ್ದದ. ಈಗ ನಾನು ನಿಮ್ಗೆ ಇಲ್ಲಿ ಹೇಳಕ್ಕೆ ಬಂದ ವಿಷಯ ಏನಂದ್ರೆ, ಕಬ್ಬು ಹೊಂಟೈತಿ, ಗ್ಯಾಂಗ್ನವರು ಕಡಿಯಾಕತ್ತಾರ. ಆದ್ರೆ ನಾನು ಇಲ್ಲಿ ಬರೋ ಮುಂದೆ ಒಬ್ಬರು ನಮ್ಮ ಮಿತ್ರರು ಅಂದ್ರೆ ಒಬ್ಬರ ಹೊಲಕ್ಕೆ ದಾರ್ಯಾಗ ಹೋಗಿದ್ದೆ. ಅವ್ರು ಕೂಡ ಹಂಗೆ ಚರ್ಚೆ ಮಾಡಾಗ ಅವರು ಒಂದು 2 ವಿಷಯ ಪ್ರಸ್ತಾಪ ಮಾಡಿ, ಇದು ಕೋಲಿ ನೋಡ್ರಿ ಸ್ವಲ್ಪ ಸ್ವಚ್ಛ ಕಡ್ದಾರ. ಆದರೂ ಸ್ವಲ್ಪ ಎಲ್ಲೆಲ್ಲಿ ಉಳಿದಿರ್ತಾವಲ್ಲ ಅವ್ನ ಬಡ್ಡಿ ಸವರ್ಬೇಕು. ಅವರು ಏನು ಹೇಳಿದ್ರು ಅಂದ್ರೆ, ನಾನು ಬರಾಕತ್ತಿದ್ದೆ, ಬರೋ ಮುಂದೆ ಏನು ಕಬ್ಬು ಚಾಲು ಐತಿರ ಕೇಳಿದ್ನ. ರೋಡ್ ಮೇಲಿದ್ರು ಚಾಲು ಐತಿ ಬಾ ಅಣ್ಣ ಅಂತಂದ. ಕರೆದು ಏನೇನಪ್ಪ, ಏನು ನಡೆದೈತಿ ಈ ಸಲ, ಮತ್ತು ಹೋದ ಸರ್ಕಿಂತ ರೇಟ ಸ್ವಲ್ಪ ಹೆಚ್ಚಾತಲ್ಲ, ಈಗ 3,300 ತನ ಕೊಡಾಕತ್ತಾರಲ್ಲ ತಂದೆ. ಅಂದ್ಕೂಡ್ಲೆ ಅವ ಏನಂದ, ನಾ ಒಳಗಿನ ವಿಷಯ ಬೇರೆ ಇರ್ತಾವೆ, ನೀ ಒಂದು 5 ನಿಮಿಷ ಟೈಮ್ ಇದ್ರೆ ಹೇಳ್ತೀನಿ. ಹೇಳೋ ಮರ, ನಾ ಏನು ಕಾಲಿನ ಅದೀನಿ, ಈಗ ಬಂದೀನಿ, ಹೇಳು ಅಂದ್ಕೂಡ್ಲೆ ನೋಡೋಣ. ಅವ್ರ ಗ್ಯಾಂಗ್ನವರು ಬಂದ ಕೂಡಲೇ ಟನ್ನಿಗೆ 100 ರೂಪಾಯಿ ಆನ್ ಇರಲ್ಲ, ಕಡಿದಿಲ್ಲ ಅಂದರು. ಆಮೇಲೆ ಒಂದು 2-3 ಟನ್ನಿನ ಪಡ ಹಾಕಿತ್ತು. ತೋರ್ಸೋಣ ಒಂದು 30 ಮರಿ ಬೇಕಂದರು. 30 ಮರಿ ಕೊಟ್ಟು ಮ್ಯಾಲೆ ಒಂದು 100 ರೂಪಾಯಿ ಕೊಡ್ಬೇಕು. ನಾನು ಆಗೋದಿಲ್ಲ, ನಾನು ನಿಮ್ಮ ಸಾಹೇಬ್ಗಳಿಗೆ ಹೇಳ್ತೀನಿ, ದೊಡ್ಡ ಸಾಹೇಬ್ಗಳು ಮಾತಾಡ್ತೀನಿ ಅಂತ ನಾನು. ಹೋಗ್ರಿ ಯಾರ ಹತ್ರ ಬೇಕಾದ್ರ ಹತ್ರ ಹೋಗ್ರಿ ಅಂದರು. ಸಾಹೇಬ್ಗಳಿಗೆ ಮಾತಾಡೋಣ, ಇಲ್ಲ ನೀವು ಮುಗಿಸ್ಬೋರಿ ಅಂತ ಹೇಳಿದರು. ಇವ್ರು ಅಟ್ರ ಕಡಿ ಚಾಲು ಮಾಡಿ 20-25 ಗಣಿಕ್ಯಾಗ 2-3 ಗಣಿಕೆ ಕೋಲಿ ಬಿಟ್ಬಿಟ್ಟು ಕಡಿ ಹಾಕತ್ತಿದ್ರು. ಹಿಂಗಾದ್ರೆ ಕೆಲಸ ಕೆಡ್ತೈತಿ. ಇದು 50 ಟನ್ ಆಗಲ್ಲಿ 5-6 ಟನ್ ಈ ಕೋಲಿ ಒಳಗೆ ಹೊಕ್ಕೈತಿ, ಬ್ಯಾಡ ಅಂಥೇಳಿ ಅವ್ರು ಹೇಳಿದ್ದು. ಒಂದು 100 ರೂಪಾಯಿ ಆನ ಒಂದು 11-12 ಸಾವಿರ ರೂಪಾಯಿದು 30 ಮರಿ ಕೊಡ್ಸೀನಿ. ಈ ಕಡೆ ಹಾಕತ್ತಾರ, ಈ ಸ್ವಚ್ಛ ಕಡೆ ಹಾಕತ್ತಾರ, ಸ್ವಲ್ಪ ಎಲ್ಲೆಲ್ಲಿ ಬಿಟ್ಟರೆ ನಾವು ಕೆಲಸ ಮಾಡ್ತೈತಿ ಅಂತ ಹೇಳಿದ. ಮತ್ತು ರೇಟಿಂದು ಕೂಡಲೇ ಮತ್ತು 10 ರೂಪಾಯಿ ಇದರಾಗನ 100 ರೂಪಾಯಿ ಒಂದು ಹೋತ. 30 ಮರಿದು ಒಂದು 50-60 ಹೋತ, ಒಂದು 150 ರೂಪಾಯಿ ಹೋತು. ಮತ್ತು ಗಾಡಿ ಒಂದು ಟ್ರಿಪ್ಪಿಗೆ ಮೊದಲು 500 ಇತ್ತು, ಈಗ 1000 ಹಾಕತ್ತಾರ. ಎಲ್ಲ ಕೂಡಿ 200 ಹೋತಲ್ಲ, ಮತ್ತು 3,000 ಬಂದಿಲ್ಲ ತಂದ. ಅಲ್ಲ ಅವನು ಹೌದಲ್ಲಪ್ಪ ನಾನು ನಿಮ್ಮ ಗ್ಯಾಂಗ ಚಲೋ ಇರ್ತಾವೆ, ನಿಮ್ದು ಏನು ಮಾಡಿರ್ತಾರೆ ನನಗೆ ಗೊತ್ತಿಲ್ಲ, ನಮ್ದು ಮಾತ್ರ ಪರಿಸ್ಥಿತಿ ಹಿಂಗೈತೆ ನೋಡಂದ. ನಂದು ಹೆಂಗೆ ಅಂತ ಕೇಳೋಕ್ಕಾಗಲಿ. ಮುಂದೆ ಕೆಟ್ಟ ಅನಿಸ್ತೈತಿ, ಕೆಟ್ಟ ಅನ್ಸೆ ಇನ್ನೇನು ಮಾಡೋಕ್ಕಾಗೋಲ್ಲ. ರೈತ ಪರಿಸ್ಥಿತಿ ಅಂತೇಳಿ ಮತ್ತು ಎಲ್ಲಿ ಕಳ್ಸಕತ್ತೀವಪ್ಪ, ಏನು ಹೆಂಗೆ ಹೊಂಡಾಕತಿ, ಅದು ಒಂದು ದೊಡ್ಡ ಕತೆ ಐತೇಳಪ್ಪ ಅಂದು. ಏನು ಹೇಳಪ್ಪ ಅನ್ನಿ, ನನ್ನ ಇಷ್ಟು ಪ್ಯಾಂಡಿ ಲೆಕ್ಕಿರ್ತಾವೆ, ಇಟ್ಟು ಬಾಂಬು ಮುಣಗು ಮಠ ಹೇರಿದ್ರೆ ಇಷ್ಟನ್ನು ಹಾಕೈತೆ ಅನ್ನೋ ಲೆಕ್ಕ ಇರ್ತೈತಿ. ನಂದಿ ಫ್ಯಾಕ್ಟ್ರಿ ಕಳಿಸಿದ್ರೆ
ಆ ಬಂಬು ಮುನ್ಗು ಮಟ್ಟ ಹೇರಿದ್ರೆ 20 ಎಡಬಲ ಹಾಕಿತ್ತು. ಮತ್ತು ಇವಳು ಇನ್ನಟ್ಟು ಪಾಳೆ ಇಲ್ಲ ಅಂತೇಳಿ ಬೇರೆ ಕಡೆ ಕಳ್ಸಕತ್ತೀನಿ. ಅಲ್ಲಿ ಇಷ್ಟ ನೆಲ್ದಂದು ವೆರೈಟಿ ಇಷ್ಟ ಬೆಳೆದ ಕಬ್ಬನ್ನ ಇಷ್ಟ ಬಂಬು ಮುಳುಗು ಮಟ್ಟ ಹೇರಿದ್ರೆ ಒಂದು 17 ಬರ್ತಾಯಿತ್ತು, ಒಂದು 18 ಬರ್ತಾಯಿತ್ತು, ಒಂದು 16 ಬರ್ತಾಯಿತ್ತು. ಹೆಂಗಪ್ಪ ಅಂದು ಮತ್ತು ಹೋಗೋದಲ್ಲ, ಮತ್ತು ಪ್ರೈವೇಟ್ನವ್ರು ಗೊತ್ತಿಲ್ಲ ನಿನ್ಗೆ ಯಾರ್ದು ಯಾವ ಫ್ಯಾಕ್ಟ್ರಿ ಕಳ್ಸಕತ್ತಿ ಅಂದ್ಕೂಲೇ ಅದನ್ನು ಹೇಳಂಗಿಲ್ಲ. ಯಾಕಪ್ಪ ಅನ್ನಿ ಈಗ ನೋಡ ನೀ ಕೇಳ್ತಿ, ನಾ ಹೇಳೀನಿ ಅಂದ್ರೆ ಆ ಫ್ಯಾಕ್ಟ್ರಿಯವ್ರಿಗೆ ನಾ ಕಬ್ಬು ಕಳಿಸಿರ್ತೀನಿ, ನನಗೆ ಜಲ್ದಿ ಹೋಗಲಿ ಮತ್ತೊಂದು ಪೀಕ್ ಹಾಕ್ಬೇಕಂತೇಳಿ ನಾ ಕಳಿಸಿರ್ತೀನಿ. ಇದರಿಂದ ಅವ್ರು ಬಿಲ್ ಕೊಡೋಕೆ ನನಗೆ ತೊಂದರೆ ಮಾಡಿದ್ರೆ ನಾ ಏನು ಮಾಡಲಿ ಅಂತ ಕೇಳಿದವ. ಕೇಳೋಕ್ಕಾಗಲಿ, ಹೌದು ಬಿಡಪ್ಪ ನಿಂದು ಒಂದು ಬರೋಬ್ಬರಿ ಅಂದ ಇದು ಮಾಡಿದೆ. ನಾನು ಯಾರಿಗೂ ಇದನ್ನೇನು ಹೇಳುವಂಗಿಲ್ಲ. 60 ಟನ್ ಹಾಕಿತ್ತಾರ 54 55 ಹಾಕಿದ್ರೆ ತಿಳ್ಕೊಳ್ಳೋದು, ಸುಮ್ಮನೆ ಕಳಿಸೋದಪ್ಪ. ಕಡಿಯುವಲ್ಲೂ ಹಿಂಗೆ ದೋನ್ ನಡೆಸಿ ಹೋಗ್ತೈತಿ ಮತ್ತು ತೂಕದಾಗ ಹಿಂಗೆ ಹೋಗ್ತೈತಿ. ಯಾರಿಗೆ ಹೇಳೋದು, ನಮ್ಮ ಮನೆ ಬರ್ನ ಹೇಳೈತಿ, ಯಾರು ಕಡಿಕೆ ರೈತರಿಗೆ ಮೇಲೆ ಆತನ. ಹಾಂ ಹಾಂ, ಬಡ್ಡಿ ಬಡ್ದಾರನ. ಹಾಂ ಹಾಂ, ನೀರಾ ಬಿಡ್ಬೇಕನ್ನ. ಹಾಂ ಹಾಂ ಹಾಂ, ಇದು ಕೋಲಿ ಬಿಟ್ಟಿದ್ರನ ಇಲ್ಲ? ಕೋಲಿ ಭಾಳ ಬಿಟ್ಟಿದ್ರ ಏನು ಸ್ವಲ್ಪ? ಹ್ಞೂ, ಈಗ ಇದಾದ ಕೂಲಿ ಅದನ್ನು ಕಡಿಸ್ತೇನೆ ಅದನ್ನು. ಹಾಂ, ಹಾಗೆ ಇಲ್ಲೇ ಅಬ್ಜನ್ ಸಂಬಂಧಪಟ್ಟಾರ. ಹಿಂಗೈತೆ ನೋಡ್ರಿ ಪರಿಸ್ಥಿತಿ. ಇದಕ್ಕೆ ರೇಟ್ ಹೆಚ್ಚಾಗಿದ್ದು ಅಲ್ಲೇ ಹೋಯ್ತು, ಮತ್ತು ತೂಕದಾಗಂತರೂ ಅವರು ತಮ್ಮ ಹೆಸರು ಫ್ಯಾಕ್ಟ್ರಿ ಹೆಸರು ಹೇಳ್ಬೇಡಂದ ಅಂದಾಗ